ನಮಸ್ಕಾರ. ಜ್ಞಾನ ಸರಸ್ವತಿ ಎಜುಕೇಷನ್ ಚಾನಲ್ಗೆ ಆದರ ಸುಸ್ವಾಗತ. ಸ್ನೇಹಿತರೆ, GP ಸ್ಟಾರ್ 2024-25ಕ್ಕೆ ಸಂಬಂಧಪಟ್ಟಂಗೆ ಓಲ್ಡ್ ಕ್ವಶನ್ ಪೇಪರ್ಗಳನ್ನ ಬಿಡಿಸ್ತಾ ಇದ್ವಿ ನಾವು. ನಿನ್ನೆ ಒಂದು ವಿಡಿಯೋದಲ್ಲಿ ನಾನು 2017ರ ಸೋಷಿಯಲ್ ಸೈನ್ಸ್ ಪೇಪರ್ 2 ವಿವರಣಾತ್ಮಕ ಪ್ರಶ್ನೆ ಪತ್ರಿಕೆಯನ್ನು ಪ್ರಮುಖ 5 ಪ್ರಶ್ನೆಗಳನ್ನು ಮಾಡಿ ಹಾಕಿದ್ದೆ. ಸೊ ಇವತ್ತಿನ ಕ್ಲಾಸಿನಲ್ಲಿ ಕೂಡ ನಾನು ಪ್ರಮುಖ 5 ಪ್ರಶ್ನೆಗಳನ್ನು ತೆಗೆದುಕೊಂಡು ಬಂದಿದ್ದೀನಿ. ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಅಂತ ಭಾವಿಸ್ತೇನೆ ನಾನು. GPSTR ಪತ್ರಿಕೆ 2 2017 ವಿವರಣಾತ್ಮಕ ಡಿಸ್ಕ್ರಿಪ್ಟಿವ್ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ ಭಾಗ 2 ರೀದು. ನಿನ್ನೆ ಒಂದರಲ್ಲಿ 5 ಹೇಳಿದ್ದೆ, ಇವತ್ತು ಮತ್ತೆ 5 ಉತ್ತರಗಳನ್ನು ಇಲ್ಲಿ ಹೇಳಿಕೊಡ್ತಾ ಇದ್ದೇನೆ ನಾನು. ಓಕೆ, ಹಂಗಂದ್ರೆ ನೋಡೋಣ ಬನ್ನಿ. ಮೊದಲ ಪ್ರಶ್ನೆ ಏನಿದೆ, ನಿನ್ನೆ ಪ್ರಶ್ನೆ ಸಂಖ್ಯೆ 51ರಿಂದ 55ರವರೆಗೂ ಕೂಡ ಮಾಡಿದ್ದೆ ನಾನು. ಓಕೆ, 1ರಿಂದ 50ರವರೆಗೂ MCQ ಇರ್ತಾವೆ, 50 ಅಂಕದ್ದು. ಆಮೇಲೆ 51ರಿಂದ ಏನಂತಂದರೆ ಡಿಸ್ಕ್ರಿಪ್ಟಿವ್ ಕ್ವಶನ್ ಆನ್ಸರ್ಸ್ಗಳು ಆರಂಭ ಆಗ್ತವೆ ಅಂತಂದು ಹೇಳ್ಬೋದು. 2 ಅಂಕದ ಮತ್ತು 3 ಅಂಕದ ಪ್ರಶ್ನೋತ್ತರಗಳು 2017 ಮತ್ತು 19ರಲ್ಲಿ ಇರ್ತಾ ಇದ್ವು. ಬಟ್ 2022ರಿಂದ ಏನು ಮಾಡಿದರು, 3 ಅಂಕದ ಮತ್ತು 4 ಅಂಕದ ಪ್ರಶ್ನೋತ್ತರಗಳಾಗಿ ಅದನ್ನು ಏನು ಮಾಡಿರ್ತಾರೆ, ಮೋಡಿಫೈ ಮಾಡಿರ್ತಾರೆ ಅಂತಂದು ಹೇಳ್ಬೋದು. ಇಲ್ಲಿ ಏನಪ್ಪ ಅಂತಂದರೆ 56ನೇ ಪ್ರಶ್ನೆಯನ್ನು ನೋಡೋಣ ಇವಾಗ. ಭಾರತೀಯ ಸಂವಿಧಾನದ ಪ್ರಸ್ತಾವನೆಯನ್ನು ಕುರಿತು ಬರೆಯಿರಿ ಅಂತಂದಿದೆ. ಇದು 2 ಅಂಕಕ್ಕೆ ಕೇಳಿದಂಥ ಪ್ರಶ್ನೆಯಾಗಿದೆ 2017ರಲ್ಲಿ. ಆದರೆ ಇದನ್ನು ನಾನು 3 ಅಂಕ ಮತ್ತು 4 ಅಂಕಗಳಿಗೆ ಕನ್ಸಿಡರ್ ಮಾಡಿಕೊಂಡು ಇವಾಗ ಹೆಂಗಿದೆ ಅಲ್ಲ ಅದೇ ರೀತಿ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಿರ್ತೀನಿ ಅಂತಂದು ಹೇಳ್ಬೋದು. ಭಾರತೀಯ ಸಂವಿಧಾನದ ಪ್ರಸ್ತಾವನೆಯನ್ನು ಕುರಿತು ಬರೆಯಿರಿ ಅಂತಂದಿದೆ. ಇಲ್ಲಿ ನಾನು ಏನು ಬರೆದಿದ್ದೇನೆ ಅಂತಂದು ನೋಡ್ತಾ ಹೋಗೋಣ. ಭಾರತ ಸಂವಿಧಾನವು ತನ್ನದೇ ಆದಂಥ ಪ್ರಸ್ತಾವನೆಯನ್ನು ಹೊಂದಿದ್ದು, ಈ ಪ್ರಸ್ತಾವನೆ ಸಂವಿಧಾನದ ರಚನಾಕಾರರ ವಿಚಾರಧಾರೆಗಳನ್ನು ಒಳಗೊಂಡಿದೆ. ಭಾರತ ಸಂವಿಧಾನದ ಪೀಠಿಕೆಯು ಸಂವಿಧಾನದ ರೂಪರೇಷೆ, ಮೌಲ್ಯ, ಸಿದ್ಧಾಂತ ಮತ್ತು ಉದ್ದೇಶಗಳ ಒಂದು ಸಾರಾಂಶವಾಗಿದೆ. ಭಾರತ ಸಂವಿಧಾನದ ಪೀಠಿಕೆಯು ಜನತೆಯ ಧ್ಯೇಯಗಳನ್ನು ನಿರ್ಧರಿಸಿ ಘೋಷಿಸಿಕೊಂಡ ಆದರ್ಶ ತತ್ವವಾಗಿದೆ. ಪೀಠಿಕೆಯು ನಮ್ಮ ಸಂವಿಧಾನದ ದಿಕ್ಸೂಚಿಯಂತೆ ಕೆಲಸ ಮಾಡುತ್ತದೆ ಮತ್ತು ನ್ಯಾಯಾಧೀಶರು ಸಂವಿಧಾನವನ್ನು ಇದೇ ದಾರಿಯಲ್ಲಿ ವ್ಯಾಖ್ಯಾನಿಸಿ ಮುನ್ನಡೆಸುತ್ತಾರೆ. ಇನ್ನು ಪೀಠಿಕೆಯಲ್ಲಿ ವ್ಯಕ್ತಪಡಿಸಿರುವಂತಹ ಹಾಗೂ ತಿದ್ದುಪಡಿ ಮಾಡಲು ಸಾಧ್ಯವಿಲ್ಲದ ಆಶಯಗಳನ್ನು ಬಹಳಷ್ಟು ಸಂದರ್ಭಗಳಲ್ಲಿ ಭಾರತದ ಸರ್ವೋಚ್ಚ ನ್ಯಾಯಾಲಯ ಎತ್ತಿ ಹಿಡಿದಿದೆ. ಪೀಠಿಕೆಯು ಸಂವಿಧಾನದ ಒಂದು ಭಾಗವಾದರೂ ಅದನ್ನು ಅಥವಾ ಅದರ ಯಾವುದೇ ಅಂಶವನ್ನು ಕಾನೂನಿಗನುಸಾರವಾಗಿ ಜಾರಿ ಮಾಡುವಂತಿಲ್ಲ. ಪೀಠಿಕೆಯ ಮೊದಲ ಪದಗಳು ನಾವು ಜನಗಳು ಭಾರತದಲ್ಲಿ ಅಧಿಕಾರ ಜನಗಳ ಕೈಯಲ್ಲಿದೆ ಎಂಬ ಅಂಶದ ಪ್ರಾಮುಖ್ಯತೆಯನ್ನು ಹೇಳುತ್ತದೆ. ಪೀಠಿಕೆಯು ಭಾರತದ ಪ್ರತಿಯೊಬ್ಬ ನಾಗರಿಕ ಹಾಗೂ ಸರ್ಕಾರ ಅನುಸರಿಸಬೇಕಾದಂಥ ಮತ್ತು ಸಾಧಿಸಬೇಕಾದ ಬಹುಮುಖ್ಯ ರಾಷ್ಟ್ರೀಯ ಧ್ಯೇಯಗಳನ್ನು ಬಿಡಿಸಿ ಹೇಳುತ್ತದೆ. ಅವುಗಳೆಂದರೆ ಸಮಾಜವಾದ, ಜಾತಿ ನಿರಪೇಕ್ಷತೆ ಮತ್ತು ರಾಷ್ಟ್ರೀಯ ಭಾವೈಕ್ಯತೆ. ಕೊನೆಯದಾಗಿ ಅದರಲ್ಲಿ ಸಂವಿಧಾನವನ್ನು ಅಂಗೀಕರಿಸಿದ ದಿನಾಂಕ ನವೆಂಬರ್ 26, 1949 ಎಂದು ಹೇಳುತ್ತದೆ. ಇದಿಷ್ಟು ಯಾವ ಪುಸ್ತಕದಲ್ಲಿದೆ ಮೇಡಮ್ ಅಂತ ನೀವು ಕೇಳಬಹುದು. ಯಾಕಂದರೆ ಇದು 6ರಿಂದ 10ನೇ ತರಗತಿ ಪುಸ್ತಕದಲ್ಲಿ ಮಾಹಿತಿ ಇಲ್ಲದಂತಹ ಒಂದು ಪ್ರಶ್ನೆಯಾಗಿದೆ. ಯಾಕಪ್ಪ ಅಂತಂದರೆ ಭಾರತೀಯ ಸಂವಿಧಾನದ ಪ್ರಸ್ತಾವನೆಯನ್ನು ಕುರಿತು ಅಲ್ಲಿ ಅಷ್ಟೊಂದು ಏನಂದರೆ ವಿಸ್ತಾರವಾಗಿ ಕೊಟ್ಟಿರೋದಿಲ್ಲ. ಜಸ್ಟ್ ಎಷ್ಟಂತಂದರೆ ಒಂದು ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ ಅಂತಂದು ಹೇಳ್ಬೋದು. ಆದರೆ ಇಲ್ಲಿ 3 ಅಂಕದ ಮತ್ತು 4 ಅಂಕದ ಪ್ರಶ್ನೋತ್ತರಗಳನ್ನ ಬರೀಬೇಕಾದ್ರೆ ಮಿನಿಮಮ್ ನಾವು 6 to 7, 8 ಪಾಯಿಂಟ್ಸ್ಗಳನ್ನ ಬರೀಬೇಕಾಗತ್ತೆ. ಸೊ ಹಂಗಂದ್ರೆ ಇದನ್ನು ಎಲ್ಲಿ ತೊಗೊಂಡ್ರಿ ಸೋರ್ಸ್ ಅಂತ ಕೇಳಿದರೆ PUC ಪುಸ್ತಕ ನೋಡಿ. PUC ರಾಜ್ಯಶಾಸ್ತ್ರದ ಪ್ರಥಮ ವರ್ಷದ PUC ಫಸ್ಟ್ ಇಯರ್ ರಾಜ್ಯಶಾಸ್ತ್ರ ಪೊಲಿಟಿಕಲ್ ಸೈನ್ಸ್ ಪುಸ್ತಕದಲ್ಲಿ ಭಾರತೀಯ ಸಂವಿಧಾನದ ಸಂಪೂರ್ಣವಾದಂಥ ಮಾಹಿತಿ ಇದೆ. ಸೊ ಆ ಒಂದು ಪಾಠದಿಂದ ಈ ಒಂದು ಪ್ರಶ್ನೋತ್ತರಗಳನ್ನು ನಾನು ತೆಗೆದುಕೊಂಡಿದ್ದೇನೆ ಅಂತಂದು ಹೇಳಬಹುದು. ಭಾರತೀಯ ಸಂವಿಧಾನದ ಪ್ರಸ್ತಾವನೆಯನ್ನು ಕುರಿತು ಬರೆಯಿರಿ ಅಂತಂದು ಅಲ್ಲಿ ಪ್ರಸ್ತಾವನೆಯ ಬಗ್ಗೆ ಸಂಪೂರ್ಣವಾದ ಮಾಹಿತಿ PUC ಫಸ್ಟ್ ಇಯರ್ನಲ್ಲಿದೆ ನೋಡಿ. ಅದನ್ನು ನೋಡಿ ನೋಟ್ ಮಾಡ್ಕೊಳ್ಳಿ. ಇಲ್ಲ ನಾವು ಇದನ್ನೇ ನೋಟ್ ಮಾಡ್ಕೊತೀವಿ ಅಂದರೂ ಕೂಡ ಮಾಡ್ಕೋಬಹುದು. ಇಲ್ಲಿ ಕೂಡ ನಾನು ಪ್ರಮುಖವಾಗಿ 8 ಪಾಯಿಂಟ್ಸ್ಗಳನ್ನ ಕೊಟ್ಟಿದ್ದೇನೆ. ಇಷ್ಟು ಬರೆದರೆ ಸಾಕು. 4 ಅಂಕಕ್ಕಾದರೂ ಕೇಳಿ ಅಥವಾ 3 ಅಂಕಕ್ಕಾದರೂ ಕೇಳಿ ನಿಮಗೆ ಔಟ್ ಆಫ್ ಮಾರ್ಕ್ಸ್ಗಳು ಬರ್ತಾವೆ ಅಂತಂದು ಹೇಳಬಹುದು. ಓಕೆ, ಮುಂದಿನ ಪ್ರಶ್ನೆ, ಲೋಕಸಭಾ ಸದಸ್ಯರ ಅರ್ಹತೆಗಳಾವವು ಅಂತಂದಿದೆ. ನಾನಿಲ್ಲಿ ಫಸ್ಟ್ ಏನಪ್ಪ ಅಂತಂದರೆ ಲೋಕಸಭಾ ಸದಸ್ಯರ ಬಗ್ಗೆ ಸ್ವಲ್ಪ ಇಂಟ್ರಡಕ್ಷನನ್ನು ಕೊಟ್ಟಿದ್ದೀನಿ ಅಂತಂದು ಹೇಳ್ಬೋದು. ಯಾಕಂದರೆ ಅರ್ಹತೆಗಳು ತುಂಬ ಒಂದು ಕಡಿಮೆ ಅಂದರೆ ಕೇವಲ ಒಂದು 4-5 ಇರುವಂಥ ಕಾರಣದಿಂದ ಸ್ವಲ್ಪ ಕ್ವಶನ್ ಆನ್ಸರ್ ಲೆಂತಿ ಆಗಲಿ ಎಂಬ ಒಂದು ಉದ್ದೇಶದಿಂದಾಗಿ ನಾನು ಏನು ಮಾಡಿದೆ, ಇಲ್ಲಿ ಫಸ್ಟ್ ನಾನು ಸ್ವಲ್ಪ ಇಂಟ್ರಡಕ್ಷನ್ ಕೊಡಲಿಕ್ಕೆ ಇಷ್ಟಪಟ್ಟಿದ್ದೀನಿ. ಇಲ್ಲಿ ಲೋಕಸಭಾ ಸದಸ್ಯರ ಅರ್ಹತೆಗಳಾವವು ಅಂತ ನೋಡಿದಾಗ, ಲೋಕಸಭೆಯನ್ನು ಸಂಸತ್ತಿನ ಕೆಳಮನೆ ಎಂದು ಕರೆಯುತ್ತಾರೆ. ಪ್ರಸ್ತುತ ಒಟ್ಟು ಸದಸ್ಯರ ಸಂಖ್ಯೆ 545 ಇದ್ದು 543 ಸದಸ್ಯರು ಸಾರ್ವತ್ರಿಕ ಚುನಾವಣೆಯಲ್ಲಿ ಆಯ್ಕೆಯಾಗುತ್ತಾರೆ. ಉಳಿದ 2 ಆಂಗ್ಲೋ ಇಂಡಿಯನ್ ಸದಸ್ಯರನ್ನಾಗಿ ರಾಷ್ಟ್ರಪತಿಗಳು ನಾಮಕರಣ ಮಾಡುತ್ತಾರೆ. ಆದರೆ ಇದು ಇನ್ನೊಂದು ಪಾಯಿಂಟನ್ನು ನೀವು ಸೇರಿಸಬೇಕು. ನಾನು 2017 ಅಂದರೆ 18ರಲ್ಲಿ ಬರೆದಂತಹ ಒಂದು ನೋಟ್ಸ್ ಆದಂಥ ಕಾರಣದಿಂದ ಇಲ್ಲಿ ನಾನು ಇನ್ನೊಂದು ಪಾಯಿಂಟನ್ನು ಸೇರಿಸೋದು ಬಿಟ್ಟಿದ್ದೀನಿ. ನೀವು ಸೇರಿಸಬೇಕು. ಏನು ಅಂತಂದು ನೀವು ಕೇಳಿದಾಗ 2
ಇಲ್ಲಿ ಏನಪ್ಪ ಅಂತಂದರೆ 105ನೇ ತಿದ್ದುಪಡಿಯ ಪ್ರಕಾರ ಈ ಒಂದು ಆಂಗ್ಲೋ ಇಂಡಿಯನ್ ನೇಮಕಾತಿಯನ್ನು ರದ್ದುಪಡಿಸಿರ್ತಾರೆ ಅಂತಂದು ಹೇಳ್ಬೋದು. ಸಂವಿಧಾನದ ಬರ್ಕೊಂಬಿಡ್ರಿ, ಸಂವಿಧಾನದ 105ನೇ ತಿದ್ದುಪಡಿಯ ಪ್ರಕಾರ ಏನು ಲೋಕಸಭೆಗೆ ಇಬ್ಬರು ಆಂಗ್ಲೋ ಇಂಡಿಯನ್ನರನ್ನ ರಾಷ್ಟ್ರಪತಿಗಳು ನೇಮಕ ಮಾಡ್ತಿದ್ರಲ್ಲ, ಸೊ ಅದನ್ನು ರದ್ದುಪಡಿಸಿದ್ದಾರೆ. ಪ್ರಸ್ತುತ ಈ ಲೋಕಸಭೆಯ ಸದಸ್ಯರ ಸಂಖ್ಯೆ ಎಷ್ಟಂದರೆ 543 ಆಗಿದೆ ಅಂತಂದು ಹೇಳಬಹುದು. ಇನ್ನು ಪರಿಶಿಷ್ಟ ಜಾತಿಯವರಿಗೆ 79 ಸ್ಥಾನಗಳಿರ್ತವೆ ಮತ್ತು ಪರಿಶಿಷ್ಟ ಪಂಗಡದವರಿಗೆ 41 ಸ್ಥಾನಗಳಿರ್ತವೆ. ಬಟ್ ಇದು ಆಲ್ರೆಡಿ ಚೇಂಜ್ ಆಗಿದೆ. ಆದರೆ ಈಗ 2024 ಟೆಕ್ಸ್ಟ್ ಬುಕ್ಕಲ್ಲಿ ಕೂಡ ಇದು ಚೇಂಜ್ ಆಗಿರೋದಿಲ್ಲ, ಅಪ್ಡೇಟ್ ಮಾಡಿಲ್ಲ. ಅಲ್ಲಿನೂ ಕೂಡ ಅಪ್ಡೇಟ್ ಮಾಡುವವರೆಗೂ ಕೂಡ ಇದೆಷ್ಟಿದೆ ಅಲ್ಲ ಅಷ್ಟೇ ಬರೀಬೇಕಾಗತ್ತೆ ಅಂತಂದೇ ಹೇಳಬಹುದು. ಇನ್ನು ಇವರ ಅಧಿಕಾರಾವಧಿ 5 ವರ್ಷ ಆಗುತ್ತೆ. ಇಷ್ಟು ತೊಗೊಂಡು ನಾವು ಏನು ಮಾಡಬೇಕಾಗತ್ತೆ, ಅರ್ಹತೆಗಳನ್ನು ಇಲ್ಲಿ ಕೊಡಬೇಕಾಗತ್ತೆ. ಏನು ಅರ್ಹತೆಗಳಂತ ಗಮನಿಸಿದಾಗ ಭಾರತದ ಪ್ರಜೆಯಾಗಿರಬೇಕು. ಓಕೆ, ಭಾರತದ ಪ್ರಜೆಯಾಗಿರಬೇಕು. ಕನಿಷ್ಠ 25 ವರ್ಷ ವಯೋಮಿತಿಯನ್ನು ಹೊಂದಿರಬೇಕು. ಸರ್ಕಾರದ ಯಾವುದೇ ಲಾಭದಾಯಕ ಹುದ್ದೆಯಲ್ಲಿರಬಾರದು. ಮಾನಸಿಕ ಸ್ವಾಸ್ಥ್ಯವನ್ನು ಕಳೆದುಕೊಂಡಿರಬಾರದು. ನ್ಯಾಯಾಲಯದಿಂದ ಶಿಕ್ಷೆಗೆ ಒಳಗಾಗಿರಬಾರದು. ಸಂಸತ್ತು ಕಾಲಕಾಲಕ್ಕೆ ನಿಗದಿಪಡಿಸಿದ ಅರ್ಹತೆಯನ್ನು ಪಡೆದಿರಬೇಕು. ಇವಿಷ್ಟು ಅರ್ಹತೆಗಳನ್ನು ನೀವು ಬರೀಬೇಕಾಗತ್ತೆ. ಒಂದು ನೆನ್ಪಿಟ್ಕೊಳ್ಳಿ, ರಾಜ್ಯಸಭೆ ಕೇಳಿ, ಲೋಕಸಭೆ ಕೇಳಿ, ವಿಧಾನಸಭೆ ಕೇಳಿ, ವಿಧಾನ ಪರಿಷತ್ ಕೇಳಿ, ಯಾವುದೇ ಒಂದು ಸದಸ್ಯರ ಅರ್ಹತೆ ಕೇಳಿದ್ರು ಕೂಡ ಆ್ಯಸ್ ಇಟ್ ಈಸ್ ಬರ್ತಾವೆ. ಆದರೆ ಒಂದು ಪಾಯಿಂಟ್ ನೆನ್ಪಿಟ್ಕೋಬೇಕು ನೀವು, ಏನಂತಂದರೆ ಈ ವಯೋಮಿತಿ ಮಾತ್ರ ಚೇಂಜ್ ಆಗುತ್ತೆ. ಇಲ್ಲಿ ಲೋಕಸಭೆ ಮತ್ತು ವಿಧಾನಸಭೆ 25 ಇರುತ್ತೆ. ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ ಎಷ್ಟಾಗುತ್ತೆ, 30 ಆಗುತ್ತೆ. ಇನ್ನು ರಾಷ್ಟ್ರಪತಿಗಳು ಕೇಳಿದಾಗ 35 ಆಗುತ್ತೆ. ಪ್ರಧಾನಮಂತ್ರಿಗಳು ಕೇಳಿದಾಗ 35 ಆಗುತ್ತೆ. ಓಕೆ, ಉಳಿದಂಗೆ ನೋಡಿದರೆ ಎಲ್ಲವೂ ಕೂಡ ವಿರೋಧ ಪಕ್ಷದ ನಾಯಕರದ್ದು ಕೇಳಿದ್ರು ಕೂಡ ಆ್ಯಸ್ ಇಟ್ ಈಸ್ ಇರುತ್ತೆ. ಓಕೆ, ಇಲ್ಲಿ ಏನಪ್ಪ ಅಂತಂದರೆ ಜಸ್ಟ್ ಅವರ ಏಜ್ ಏನು ಪಾಯಿಂಟ್, ಸೆಕೆಂಡ್ ಪಾಯಿಂಟ್ ಏನಿದೆ ಅಲ್ಲ ಇದು ಮಾತ್ರ ಚೇಂಜ್ ಆಗುತ್ತೆ. ಬಿಟ್ಟರೆ ಅಲ್ಲಿ ಯಾರದೇ ಅರ್ಹತೆ ಕೇಳಿದ್ರು ಕೂಡ ಇವೇನು ಪಾಯಿಂಟ್ಸ್ ಬರೆದಿದ್ದಾನಲ್ಲ ಇಷ್ಟು ಪಾಯಿಂಟ್ಸ್ಗಳು ಬರೆದ್ರೆ ಸಾಕು. ಜಸ್ಟ್ ಸ್ವಲ್ಪ ಅದ್ರ ಬಗ್ಗೆ ಏನು ಮಾಡಬೇಕಾಗುತ್ತೆ, ಈಗ ಲೋಕಸಭೆ ಬಗ್ಗೆ ಹೆಂಗೆ ಇಂಟ್ರಡಕ್ಷನ್ ಕೊಟ್ಟಿದ್ದಾನಲ್ಲ ಇದೇ ರೀತಿ ಒಂದು 4 ಲೈನ್ಗಳ ಒಂದು ಇಂಟ್ರಡಕ್ಷನನ್ನು ನೀವು ಕೊಡಬೇಕಾಗತ್ತೆ. ಇಷ್ಟು ಕೊಟ್ಟರೆ ಸಾಕು. 3 ಅಂಕಕ್ಕಾದರೂ ಕೇಳಿ, 4 ಅಂಕಕ್ಕಾದರೂ ಕೇಳಿ, ನಿಮಗೆ ಔಟ್ ಆಫ್ ಅಂಕಗಳು ಬರ್ತವೆ ಅಂತಂದು ಇಲ್ಲಿ ಹೇಳಬಹುದು. ಓಕೆ, ಮುಂದಿನ ಪ್ರಶ್ನೆ ರೀ, ಪೋಸ್ಟ್ ಕಾರ್ಬನ್ನು ವಿಸ್ತರಿಸಿ ಅಂತಂದಿದೆ. ಎಸ್, ಪೋಸ್ಟ್ ಕಾರ್ಬ್ ಬಗ್ಗೆ ಸೊ ನಮ್ಮ 8ನೇ ತರಗತಿ ಪುಸ್ತಕದಲ್ಲಿದೆ. ಓಕೆ, ಇದನ್ನು ಲೂಥರ್ ಗುಲಿಕ್ರವರು ನಮಗೆ ಪರಿಚಯಿಸ್ತಾರ ಅಂತಂದು ಹೇಳಬಹುದು. ನಾನಿಲ್ಲಿ ಇಂಗ್ಲೀಷಲ್ಲಿ ಕೊಟ್ಟಿದ್ದೀನಿ, ಸ್ವಲ್ಪ ಇದನ್ನು ಇಲ್ಲಿ ಕನ್ನಡದಲ್ಲಿ ನೋಡಿಕೊಂಡಾಗ ಪ್ಲ್ಯಾನಿಂಗ್, ಆರ್ಗನೈಜೇಷನ್, ಸ್ಟಾಪಿಂಗ್, ಡೈರೆಕ್ಟಿಂಗ್, ಕೋಆರ್ಡಿನೇಷನ್, ರಿಪೋರ್ಟಿಂಗ್ ಆ್ಯಂಡ್ ಬಜೆಟಿಂಗ್ ಅಂತಂದಿದೆ. ಇದೊಂದು ಸಾಂಸ್ಥಿಕ ಸಿದ್ಧಾಂತದ ಶ್ರೇಷ್ಠ ದೃಷ್ಟಿಕೋನವನ್ನು ಪ್ರತಿಬಿಂಬಿಸುವ ನಿರ್ವಹಣೆ ಮತ್ತು ಸಾರ್ವಜನಿಕ ಆಡಳಿತ ಕ್ಷೇತ್ರದಲ್ಲಿ ವ್ಯಾಪಕವಾಗಿ ಬಳಸಲಾಗುವ ಸಂಕ್ಷಿಪ್ತ ರೂಪವಾಗಿದೆ ಅಂತ ಹೇಳಬಹುದು. ಹೆಚ್ಚಿನ ಮಾಹಿತಿಗಾಗಿ 8ನೇ ತರಗತಿ ಪಾರ್ಟ್ 1 56ನೇ ಪುಟ ನೋಡಿ ಅಂತ ನಾನು ಇಲ್ಲಿ ಕೊಟ್ಟಿದ್ದೀನಿ. ಸೊ ನೀವೇನು ಮಾಡಬೇಕು, ಅದನ್ನು ನೋಡಿಕೊಂಡು ನೋಟ್ ಮಾಡಿ ಇಟ್ಕೋಬೇಕಾಗತ್ತೆ. ಎಸ್, ಇಲ್ಲಿ ಕನ್ನಡದಲ್ಲಿ ಕೂಡ ಒಂದ್ಸರಿ ಹೇಳ್ಕೊಡ್ತೀನಿ ನೋಡಿ ನಾನು. ಪ್ಲ್ಯಾನಿಂಗ್ ಅಂತಂದರೆ ಯೋಜನೆ, ಆರ್ಗನೈಸಿಂಗ್ ಅಂದರೆ ಏನಂತ ಹೇಳ್ತೇವೆ ಸಂಘಟನೆ, ಸ್ಟಾಪಿಂಗ್ ಅಂತಂದರೆ ಸಿಬ್ಬಂದಿಯನ್ನು ಒದಗಿಸೋದು, ಡೈರೆಕ್ಟಿಂಗ್ ಅಂತಂದರೆ ನಿರ್ದೇಶನ, ಕೋಆರ್ಡಿನೇಷನ್ ಅಂತಂದರೆ ಇಲ್ಲಿ ಕೋಆರ್ಡಿನೇಷನ್ ಅಂತಂದರೆ ಸಂಯೋಜನೆ, ರಿಪೋರ್ಟಿಂಗ್ ಅಂತಂದ್ರೆ ವರದಿಯನ್ನು ಸಲ್ಲಿಸೋದು, ಇನ್ನು ಬಜೆಟಿಂಗ್ ಅಂತಂದ್ರೆ ಬಜೆಟ್ ಅಂತಂದು ಹೇಳ್ತೇವೆ ನಾವು ಅಂತಂದು ಹೇಳ್ಬೋದು. ವ್ಯಯ ಅಂತ ಹೇಳ್ತೀವಿ ನಾವು. ಸೊ ಅದನ್ನು ನೀವು ಬರ್ಕೋಬೇಕು. 8ನೇ ತರಗತಿ ಪುಸ್ತಕದಲ್ಲಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ಸಂಪೂರ್ಣವಾದ ಮಾಹಿತಿಯನ್ನು ನೋಡಿ ಬರ್ಕೋರಿ. ಯಾಕಂದರೆ ಇದು ಎಕ್ಯುರೇಟ್ ಆದಂಥ ಒಂದು ಮಾಹಿತಿ ಆಗಿರ್ತವೆ. ಎಕ್ಯುರೇಟಾಗಿ ನೀವು ಏನು ಬರೀತಿರಲ್ಲ ಅದಕ್ಕೆ ಔಟ್ ಆಫ್ ಅಂಕಗಳು ಬರ್ತವೆ. ಇಲ್ಲಿ ಯಾವುದೇ ರೀತಿ ಮಾರ್ಕ್ಸ್ಗಳನ್ನು ಕಟ್ ಮಾಡೋದಿಲ್ಲ. ಯಾಕಂತಂದರೆ ಪೋಸ್ಟ್ ಕಾರ್ಬ್ ಅದನ್ನು ವಿಸ್ತರಿಸಿ ಅದ್ರ ಬಗ್ಗೆ ಒಂದು 2 ಲೈನ್ ಬರೆದ್ಬಿಟ್ರೆ ಮುಗೀತು. ಸೊ ನಿಮಗೆ ಔಟ್ ಆಫ್ ಅಂಕಗಳು ಬರ್ತವೆ. ಓಕೆ, ಮುಂದಿನ ಪ್ರಶ್ನೆ, ರಾಜ್ಯ ವಿಧಾನಸಭೆಯ ಹಣಕಾಸು ಅಧಿಕಾರಗಳನ್ನು ಬರೆಯಿರಿ ಅಂತಂದಿದೆ. ಎಸ್, ಇಲ್ಲಿ ಮೊದಲ ಪಾಯಿಂಟ್ ನೋಡ್ತಾ ಹೋಗೋಣ. ರಾಜ್ಯ ವಿಧಾನಸಭೆಯ ಹಣಕಾಸು ಅಧಿಕಾರಗಳನ್ನು ಗಮನಿಸಿದಾಗ ಹಣಕಾಸಿನ ಅಧಿಕಾರ ಕಾರ್ಯ ಹಣಕಾಸಿನ ವಿಷಯದಲ್ಲಿ ವಿಧಾನಸಭೆಗೆ ಹೆಚ್ಚಿನ ಒಂದು ಅಧಿಕಾರವಿರುತ್ತೆ ಅಂತ ಹೇಳ್ತೇವೆ ನಾವು. ಹಣಕಾಸಿನ ಮಸೂದೆಯನ್ನು ರಾಜ್ಯಪಾಲರ ಪೂರ್ವಾನುಮತಿಯ ಮೇರೆಗೆ ವಿಧಾನಸಭೆಯಲ್ಲಿ ಮೊದಲು ಮಂಡಿಸಬೇಕು. ವಿಧಾನಸಭೆ ಅಂಗೀಕರಿಸಿದ ಮಸೂದೆಯನ್ನು ವಿಧಾನ ಪರಿಷತ್ತಿಗೂ ಕೂಡ ಕಳುಹಿಸಲಾಗುತ್ತದೆ. ವಿಧಾನ ಪರಿಷತ್ ಮಸೂದೆಯನ್ನು 14 ದಿನದ ಒಳಗೆ ತನ್ನ ಅಭಿಪ್ರಾಯದೊಂದಿಗೆ ಮರಳಿ ವಿಧಾನಸಭೆಗೆ ಕಳುಹಿಸಬೇಕು. ವಿಧಾನ ಪರಿಷತ್ ಅಭಿಪ್ರಾಯವು ವಿಧಾನಸಭೆಗೆ ಕಡ್ಡಾಯವಾಗಿಲ್ಲ. 14 ದಿನಗಳೊಳಗಾಗಿ ವಿಧಾನ ಪರಿಷತ್ತು ಮರಳಿ ವಿಧಾನಸಭೆಗೆ ಕಳುಹಿಸದಿದ್ದರೆ ವಿಧಾನ ಪರಿಷತ್ತು ಒಪ್ಪಿಗೆ ನೀಡಿದೆ ಎಂದು ಪರಿಗಣಿಸಿ ವಿಧಾನಸಭೆಯು ರಾಜ್ಯಪಾಲರ ಒಂದು ಅನುಮತಿಗೆ ಕಳಿಸ್ತತಿ ಅಂತಂದು ಇಲ್ಲಿ ಹೇಳಲಾಗುತ್ತೆ. ಇದಿಷ್ಟು ಏನಪ್ಪ ಅಂತಂದರೆ ರಾಜ್ಯ ವಿಧಾನಸಭೆಯ ಹಣಕಾಸು ಅಧಿಕಾರ ಅಂತಂದೇ ಹೇಳ್ಬೋದು.
ಇದು ಕೂಡ PUC ಫಸ್ಟ್ ಇಯರ್ ಆರ್ ಸೆಕೆಂಡ್ ಇಯರ್ ಪುಸ್ತಕದ ಮಾಹಿತಿ ಅಂತಂದು ಹೇಳ್ಬೋದು. ಇದು ಕೂಡ ನಮ್ಮ ಒಂದು 8th 9th ಪುಸ್ತಕದಲ್ಲಿ ಇರೋದಿಲ್ಲ. ಅಲ್ಲಿ ಜಸ್ಟ್ ಏನಪ್ಪ ಅಂದರೆ ರಾಜ್ಯ ವಿಧಾನಸಭೆಯ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ, ಇಂಟ್ರಡಕ್ಷನನ್ನು ಕೊಟ್ಟಿದ್ದಾರೆ, ಅದರ ಕಾರ್ಯಗಳನ್ನು ಕೊಟ್ಟಿರೋದಿಲ್ಲ. ಇಲ್ಲಿ ಸ್ವಲ್ಪ ಕೊಟ್ಟಿದ್ದಾರೆ, ಅಲ್ಪ ಪ್ರಮಾಣದಲ್ಲಿ ಕೊಟ್ಟಿರ್ತಾರೆ ಅಂತಂದು ಹೇಳ್ಬೋದು. ಇಲ್ಲಿ ನಮಗೆ 4 ಅಂಕ ಮತ್ತು 3 ಅಂಕಕ್ಕೆ ಬರಿಬೇಕಂದ್ರೆ ಮಾಹಿತಿ ಸ್ವಲ್ಪ ಹೆಚ್ಚಿನದಾಗಿ ಬೇಕಾಗುತ್ತೆ. ಸೊ ಅದಕ್ಕಾಗಿ ನಾನು PUC ಪುಸ್ತಕವನ್ನು ರೆಫರ್ ಮಾಡಿ ಇದರ ಒಂದು ಉತ್ತರವನ್ನು ಬರೆದಿದ್ದೀನಿ ಅಂತಂದೇ ಹೇಳ್ಬೋದು. ಇಲ್ಲಿ ಇನ್ನೊಂದು ಪ್ರಶ್ನೆಯನ್ನು ತಗೊಂಡಿದ್ದೇನೆ ನಾನು. 60ನೇ ಪ್ರಶ್ನೆ, ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಇಟ್ ಮೀನ್ಸ್ PDO ಅವರ ಪಾತ್ರವೇನು ಅಂತಂದಿದೆ. 60ನೇ ಪ್ರಶ್ನೆ. ಹಂಗಂದ್ರೆ ನೋಡೋಣ ಬನ್ನಿ. ಇದು 2017ರ ಡಿಸ್ಕ್ರಿಪ್ಟಿವ್ ಪೇಪರ್ 2 ಸಮಾಜ ವಿಜ್ಞಾನ ವಿವರಣಾತ್ಮಕ ಪ್ರಶ್ನೆ ಪತ್ರಿಕೆಯಾಗಿದೆ. ಹಂಗಂದ್ರೆ PDOನ ಕಾರ್ಯಗಳನ್ನು ನೋಡ್ತಾ ಹೋಗೋಣ. ಗ್ರಾಮ ಪಂಚಾಯಿತಿಯ ಕಾರ್ಯಪಾಲನೆಗೆ ಪೂರ್ಣಾವಧಿಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅಥವಾ PDOವನ್ನು ನೇಮಿಸಲಾಗುತ್ತದೆ. ಇತ್ತೀಚೆಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಮುಖಾಂತರ ರಾಜ್ಯ ಸರ್ಕಾರ ನೇಮಕ ಮಾಡಲಾಗುತ್ತದೆ. ಪ್ರಸ್ತುತ ಕೂಡ PDO ಏನಪ್ಪ ಅಂದರೆ ನಾವೆಲ್ಲರೂ ಕೂಡ ಅಪ್ಲಿಕೇಶನ್ ಹಾಕಿದ್ದೀವಿ, ಇವಾಗ ಎಕ್ಸಾಮಿಗೆ ವೇಟ್ ಮಾಡ್ತಾ ಇದ್ದೀವಿ. ಸೊ ಇದೆಲ್ಲರಿಗೂ ಗೊತ್ತಿರುವಂಥ ವಿಷಯ ಅಂತಂದೇ ಹೇಳಬಹುದು. ಇನ್ನು ನೆಕ್ಸ್ಟ್, ಗ್ರಾಮ ಪಂಚಾಯಿತಿಗಳ ವಾರ್ಷಿಕ ಯೋಜನಾ ಪ್ರಸ್ತಾವನೆಗಳನ್ನ ಕ್ರೋಢೀಕರಿಸಿ ತಾಲೂಕು ಅಥವಾ ಜಿಲ್ಲಾ ಪಂಚಾಯಿತಿಗಳಿಗೆ ಸಲ್ಲಿಸುವುದು. ಇದು PDOನ ಕಾರ್ಯವಾಗಿದೆ. ಇನ್ನು ನೆಕ್ಸ್ಟ್, ರಾಜ್ಯ ಸರ್ಕಾರ ಅಥವಾ ಜಿಲ್ಲಾ ಪಂಚಾಯತ್ಗಳು ಸೂಚಿಸುವಂಥ ಎಲ್ಲ ಕಲ್ಯಾಣದಾಯಕ ಕಾರ್ಯಕ್ರಮ ಅಥವಾ ಯೋಜನೆಗಳನ್ನು ಕಾರ್ಯಗತಗೊಳಿಸುವುದು. ಓಕೆ, ಆಯವ್ಯಯ ಪಟ್ಟಿ ತಯಾರಿಸಿ ಮಂಡಳಿಯಿಂದ ಅನುಮೋದನೆಯನ್ನು ಪಡೆಯುವುದು. ಓಕೆ, ಮಂಡಳಿಯಿಂದ ಅನುಮೋದನೆಯನ್ನು ಮಂಡಳಿಯಿಂದ ಆಯವ್ಯಯ ಪಟ್ಟಿಯನ್ನು ತಯಾರಿಸಿ ಮಂಡಳಿಯಿಂದ ಅನುಮೋದನೆಯನ್ನು ಪಡೆಯುವುದು. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಆಡಳಿತ ನೋಡಿಕೊಳ್ಳುವುದು. ಉತ್ತಮ ಯೋಜನೆಯನ್ನು ತಯಾರಿಸಿ ಕಾರ್ಯರೂಪಕ್ಕೆ ತರುವುದು. ಉತ್ತಮವಾದ ರಸ್ತೆ ಸಾರಿಗೆ ವ್ಯವಸ್ಥೆ, ನೀರು ಸರಬರಾಜು, ಶಿಕ್ಷಣ, ವಿದ್ಯುತ್ ಶಕ್ತಿ, ಮಾರುಕಟ್ಟೆ, ಆರೋಗ್ಯ ಹಾಗೂ ಇನ್ನಿತರೆ ಸವಲತ್ತುಗಳನ್ನು ಉತ್ತಮ ರೀತಿಯಲ್ಲಿ ಒದಗಿಸುವುದು. ಒಳಚರಂಡಿ ವ್ಯವಸ್ಥೆ ಮತ್ತು ಘನತ್ಯಾಜ್ಯ ವಸ್ತುಗಳ ವಿಲೇವಾರಿಗೆ ಸೌಕರ್ಯವನ್ನು ಕಲ್ಪಿಸಿ ಸ್ವಚ್ಛತೆಯನ್ನು ಕಾಪಾಡುವುದು. ಇವಿಷ್ಟು ಏನಪ್ಪ ಅಂದರೆ PDOನ ಮುಖ್ಯ ಕಾರ್ಯಗಳಾಗಿವೆ. ನಾ ಹಿಂಗೆ ಯಾಕೆ ಮಾಡತ್ತೇನ್ರಿ ಅಂತಂದ್ರೆ ಸ್ಕ್ರೀನ್ಶಾಟ್ ಮಾಡ್ಕೊಳ್ತಿದ್ರೆ ಮಾಡ್ಕೋಬೋದು. ಯಾಕಂದರೆ ಪುಸ್ತಕದಲ್ಲಿ ಕಡಿಮೆ ಮಾಹಿತಿ ಇರೋದ್ರಿಂದ ಇವೆಲ್ಲ ಓಲ್ಡ್ ಮತ್ತು PUC ಪುಸ್ತಕವನ್ನೆಲ್ಲ ರೆಫರ್ ಮಾಡಿ ಬರೆದಂತಹ ಕೀ ಆನ್ಸರ್ಸ್ಗಳಾಗಿವೆ. ಸೊ ಅದಕ್ಕಾಗಿ ನೀವೇನು ಮಾಡಬೇಕಪ್ಪ ಅಂತಂದರೆ ಸ್ವಲ್ಪ ಇವುಗಳನ್ನು ನೋಟ್ ಮಾಡಿಟ್ಕೊಂಡ್ರೆ ಬೆಸ್ಟ್. ನಾನು ಕೇಳಿದರೆ ಇಲ್ಲರಿ ನಾವು ಬರೀತೇವೆ ಅಂತಂದ್ರೆ ನೀವು ಕೂಡ ಬರೀಬಹುದು, ನೋ ಪ್ರಾಬ್ಲಮ್. ಎಸ್, ಇಲ್ಲಿ ಕೂಡ ನಾನು ಏನಂದರೆ ಪ್ರಮುಖ 5 ಪ್ರಶ್ನೆಗಳನ್ನ ಈ ಒಂದು ವಿಡಿಯೋದಲ್ಲಿ ಮಾಡಿದೆ. ಇನ್ನು ನೆಕ್ಸ್ಟ್ ಕ್ಲಾಸ್ನಲ್ಲಿ ಮತ್ತೆ ಇದರ ಮುಂದುವರಿದ ಭಾಗ ಇರುತ್ತೆ. ಜೊತೆಗೆ ಏನಪ್ಪ ಅಂತಂದ್ರೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂತಂದ್ರೆ ಈ ಓಲ್ಡ್ ಕ್ವಶನ್ ಪೇಪರ್ಗಳು ಸ್ವಲ್ಪ ನೀವೇನು ಮಾಡಬೇಕು, ಬಿಡಿಸಲೇಬೇಕು. ಅಂದರೆ ನೀವು ಮುಂಬರ್ತಕ್ಕಂಥ GPST ಬರೀತಾ ಇದ್ದರೆ ನೀವು ಫ್ರೆಶರ್ಸ್ ಆದರೂ ಆಗಿರಲಿ ಅಥವಾ ಓಲ್ಡೆಸ್ಟ್ ಆದರೂ ಆಗಿರಲಿ, ನಾವು ಒಂದ್ಸರಿ ಅಟೆಂಡ್ ಮಾಡಿದ್ದೀವಿ ನಮ್ಗೆ ಗೊತ್ತಿದೆ ಅಂದರೂ ಕೂಡ ನೀವು ಒಂದ್ಸರಿ ಏನು ಮಾಡಬೇಕು, ಓಲ್ಡ್ ಕ್ವಶನ್ ಪೇಪರ್ಗಳು ಬರೆದ್ರೆ ನೀವು ಪರ್ಫೆಕ್ಟ್ ಆಗ್ತೀರಾ. ಮತ್ತು ನಿಮಗೆ ಒಂದು ರೈಟಿಂಗ್ ಸ್ಕಿಲ್ ಕೂಡ ಇದರಿಂದ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತಂದು ಹೇಳ್ಬೋದು. ಸೊ ಅದಕ್ಕಾಗಿ ನಾನು ಹೇಳ್ಕೊಡ್ತಾ ಇದ್ದೀನಿ ಇಲ್ಲಿ. ಓಕೆ, ಮತ್ತು ಇಲ್ಲಿ ಇನ್ನೊಂದು ನೆನಪಿಟ್ಕೋಬೇಕಾದಂತಹ ಒಂದು ಅಂಶ ಏನಪ್ಪ ಅಂತಂದ್ರೆ ಇವಾಗ ನಾವು ಡಿಸ್ಕ್ರಿಪ್ಟಿವ್ ಕ್ವಶನ್ ಪೇಪರನ್ನು ಬರಿತೇವೆ, ಉತ್ತರವನ್ನು ಬರಿತೇವೆ. ಅದಕ್ಕೆ ಬರೆದು ನಾವೇನು ಮಾಡ್ತೇವೆ, ಸಬ್ಮಿಟ್ ಮಾಡಿ ಮನೆಗೆ ಬರ್ತೀವಿ. ಬಂದ ಮೇಲೆ ಅವರು ವ್ಯಾಲ್ಯೂಯೇಷನ್ ಮಾಡಬೇಕಂದ್ರೆ ಅವ್ರಿಗೆ ಒಂದು ಏನಂತಂದರೆ ಕೀ ಪಾಯಿಂಟ್ಸ್ಗಳನ್ನ ಕೊಟ್ಟಿರ್ತಾರೆ ವ್ಯಾಲ್ಯೂವೇಟ್ರಿಗೆ. ಆ ಕೀ ಪಾಯಿಂಟ್ಸ್ಗಳಲ್ಲಿ ಇದ್ದಂತಹ ಉತ್ತರಗಳು ಅಥವಾ ಅಲ್ಲಿದ್ದಂತಹ ಪದಗಳು ನಿಮ್ಮ ಒಂದು ಪೇಪರಲ್ಲಿ ಅಥವಾ ನಿಮ್ಮ ಒಂದು ಆನ್ಸರಲ್ಲಿ ಇದ್ದರೆ ಮಾತ್ರ ನಿಮಗೆ ಮಾರ್ಕ್ಸ್ಗಳು ಬರ್ತವೆ. ಸುಮ್ಮನೆ ರಿಲೇಟೆಡ್ ಏನಾದರೂ ಬರೆದ್ರೆ ಅಲ್ಲಿ ಮಾರ್ಕ್ಸ್ಗಳು ಬರೋದಿಲ್ಲ. ಸೊ ಆ ಒಂದು ಕಾರಣಕ್ಕಾಗಿ ಏನಪ್ಪ ಅಂದರೆ ಜಸ್ಟ್ ಒಂದು ಮೈಂಡಲ್ಲಿ ಇಟ್ಕೊಂಡ್ಬಿಡಿ, ನಾವು ಜಸ್ಟ್ ಇವಾಗ ಒಂದು ಹೈಸ್ಕೂಲ್ ಓದ್ತಾ ಇದ್ದೀವಿ, 8th 9th 10th ಇದ್ದೇವೆ ಅಂದ್ಕೊಂಡು 10th SSLC ಪೇಪರ್ ಬರೆಯಾಕತ್ತೀವಿ ನಾವು ಅಂತಂದು ಅಂದ್ಕೊಂಡು 3 ಅಂಕ 4 ಅಂಕದ ಪ್ರಶ್ನೋತ್ತರಗಳನ್ನ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬಿಡಿಸ್ರಿ. ಮತ್ತೇನಪ್ಪ ಅಂದರೆ ರೈಟಿಂಗ್ ಸ್ಕಿಲ್ಲನ್ನು ಬೆಳೆಸ್ಕೊರಿ. ನೀವೆಷ್ಟು ನೀಟಾಗಿ ದುಂಡಾಗಿ ಅಕ್ಷರಗಳನ್ನು ಬರಿತೀರಲ್ಲ ಅಷ್ಟು ನಿಮಗೆ ಏನಪ್ಪ ಅಂತಂದರೆ ಸ್ವಲ್ಪ ನೋಡಲಿಕ್ಕೆ ನೀಟ್ನೆಸ್ ಇತ್ತಂತಂದರೆ 1 2 3 ಪ್ರಶ್ನೆ ಉತ್ತರಗಳನ್ನ ಓದ್ತಾರೆ ಅವರು. ಆಮೇಲೆ ಏನಪ್ಪ ಅಂದರೆ ಸುಮ್ಮನೆ ಸ್ವಲ್ಪ ನೀವು ರಿಲೇಟೆಡ್ ಬರೆದ್ರು ಕೂಡ ಉತ್ತರವನ್ನು ಮಾರ್ಕ್ಸ್ಗಳನ್ನ ಕೊಡ್ತಾರೆ. ಆದರೆ ಕೀ ಪಾಯಿಂಟ್ಸ್ಗಳು ಏನಿರ್ತಾವಲ್ಲ ಅವು ಸ್ವಲ್ಪ ಎಕ್ಯುರೇಟಾಗಿ ಅಲ್ಲಿ ಬರಬೇಕಾಗುತ್ತೆ. ಸೊ ಅದಕ್ಕಾಗಿ ಇವತ್ತಿಂದನೇ ನೀವು ಸ್ಟಡಿಯನ್ನು ಪ್ರಾರಂಭಿಸ್ರಿ ಅಂತ ನಿಮ್ಗೆ ಹೇಳ್ತಾನೆ ಇದನ್ನು ನಾನು. ಯಾರು ಮಾಡ್ತಾಯಿದ್ರು ಯಾರು ಬಿಟ್ಟಿದ್ರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಏನಪ್ಪ ಅಂತಂದ್ರೆ ರೈಟಿಂಗ್ ಸ್ಕಿಲ್ ಇಂಪಾರ್ಟೆಂಟ್ ಆಗುತ್ತೆ ಡಿಸ್ಕ್ರಿಪ್ಟಿವ್ ಬರಲಿಕ್ಕೆ. GPST ಯಾರ್ಯಾರೆಲ್ಲ ಅಟೆಂಡ್ ಮಾಡ್ತಾ ಇದ್ದೀರಲ್ಲ ನೀವು ಮೇನ್ ಇಂಪಾರ್ಟೆಂಟ್ ಏನಂದರೆ ರೈಟಿಂಗ್ ಸ್ಕಿಲ್ ಅಂತಂದು ಹೇಳ್ಬೋದು. ಸೊ ಆ ಒಂದು ಕಾರಣಕ್ಕಾಗಿ ನೀವು 10th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀನಿ ಅಂತಂದು ಮನೋಭಾವನೆಯನ್ನು ಬೆಳೆಸ್ಕೊಂಡು 3 ಅಂಕ ಮತ್ತು 4 ಅಂಕದ ಪ್ರಶ್ನೋತ್ತರಗಳನ್ನ ಓನಾಗಿ ನೀವೇ ಕ್ರಿಯೇಟ್ ಮಾಡ್ಕೊಂಡು ಬಿಡಿಸ್ತಾ ಹೋಗಿ. ನಿಮಗೆ ಗೊತ್ತಾಗುತ್ತೆ ಏನು ಅಂತಂದು. ಓಕೆ, 2023 ಮತ್ತು ಹೊಸದಾಗಿ ಮೊನ್ನೆ ಬಂದಂತಹ ಪುಸ್ತಕಗಳನ್ನು ಎರಡೂ ಇಟ್ಕೊಂಡು ಓದ್ಕೊರಿ. ಓಲ್ಡ್ ಪುಸ್ತಕಗಳನ್ನೆಲ್ಲ ಕೈ ಬಿಡಿ. ಮೊನ್ನೆ 2022ದಲ್ಲಿ ಒಂದ್ಸಲ ಪರಿಷ್ಕೃತ ಆದವಲ್ಲ, ಸೊ ಆ ಪುಸ್ತಕಗಳು ಮತ್ತು ಪ್ರಸ್ತುತ ಮೊನ್ನೆ ಜೂನಲ್ಲಿ ಮತ್ತೆ ಪರಿಷ್ಕೃತ ಆದವಲ್ಲ, ಸೊ ಆ ಪುಸ್ತಕಗಳು ಎರಡನ್ನು ಇಟ್ಕೊಂಡು ಓದ್ಕೊಳ್ಳಿ. ಹೊಸದಾಗಿ ಏನು ಸೇರಿಸಿದಾರಲ್ಲ ಅದನ್ನೆಲ್ಲ ನೋಟ್ ಮಾಡಿಕೊಂಡು ಸ್ಟಡಿ ಮಾಡ್ತಾ ಹೋಗಿ. ಎಲ್ಲ ಏನಂತಂದರೆ
ನೀವು ನಿಮ್ಮ ಗೋಲನ್ನು ರೀಚ್ ಆಗಲಿಕ್ಕೆ ನಿಮಗೆ ಸಹಾಯಕ ಆಗುತ್ತೆ ಅಂತಂದು ಹೇಳ್ತಾ ಇಷ್ಟಕ್ಕೆ ಈ ಒಂದು ವಿಡಿಯೋನ ಏನು ಮಾಡ್ತಾ ಇದ್ದೀನಿ ನಾನು. ಈ ಒಂದು ವಿಡಿಯೋ ಲೈಕ್ ಆದರೆ ಒಂದು ಲೈಕ್ ಬಟನ್ ಒತ್ತೋದನ್ನು ಕೂಡ ಮರಿಬೇಡಿ. ಮತ್ತು ಇದುವರೆಗೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿರಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತಂದು ಹೇಳ್ತಾ ಎಲ್ಲರೂ ಕೂಡ ಶುಭವಾಗಲಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.